ಕೆಂಚನಹಳ್ಳಿ ಗ್ರಾಮದಲ್ಲಿ ಕಳೆದ ಬಾರಿ ನಾನು ಬಂದಾಗ ಒಂದು ಮನವಿಯನ್ನು ಕೊಟ್ಟಿದ್ರು. ಸುಮಾರು ವರ್ಷಗಳಿಂದ ಏನು ಮೇನ್ ರೋಡಿಂದ ನಮ್ಮ ಊರಿಗೆ ಎಷ್ಟು ಹದಗೆಟ್ಟಿದೆ ನೋಡಿ ಅಂತ. ಇಷ್ಟು ವರ್ಷಗಳಾದರೂ ಕೂಡ ಇನ್ನೂ ಮಣ್ ರೋಡಲ್ಲಿದೆ. ನಾನು ಲಾಸ್ಟ್ ಟೈಮ್ ಒಂದು ಕಾರ್ಯಕ್ರಮ ಬಂದಾಗ ನಾನು ಮಾತು ಕೊಟ್ಟೋದೆ, ನೆಕ್ಸ್ಟು ನಿಮ್ಮ ಊರಿಗೆ ಬರಬೇಕಾದ್ರೆ CC ರೋಡ್ ಮಾಡಿಸ್ಬರ್ತೀನಿ ಅಂತ. ಬಹುಶಃ ಇವತ್ತು 30 ಲಕ್ಷ ಅನುದಾನದಲ್ಲಿ ಒಂದು CC ರೋಡ್ನ ಪೂಜೆ ಮುಗಿಸ್ಕೊಡ್ತಾ ಇದ್ದೀನಿ. ಕೇವಲ 1-1.5 ತಿಂಗಳಲ್ಲಿ ಈ ರೋಡ್ ರೆಡಿ ಆಗ್ತದೆ. ಇದಾದಮೇಲೆ ಬಹುಶಃ ತಾಲೂಕ್ ಪಂಚಾಯತಿ ನಮ್ಮ ಪ್ರತಿಪದನಾಗಿದ್ದಾಗೆ ಮಣ್ಣು ಹಾಕಿದ್ದಿಲ್ಲಿ, ಜಿಲ್ಲೆ ಹಾಕಿದ್ದು. ಅದಾದಮೇಲೆ ಯಾವುದು ಕೊಡುಗೆ ಇಲ್ಲ, ಯಾವ ಪಕ್ಷದ ಕೊಡುಗೆ ಕೂಡ ಇಲ್ಲ ಊರಿಗೆ. ಈಗಾಗಲೇ ಒಂದು 5 ಮಾಸನ ಅಲಾಟ್ಮೆಂಟ್ ಕೊಟ್ಟಿದ್ದೀನಿ. ಒಂದು ರಸ್ತೆ ನಾನು ವ್ಯವಸ್ಥೆ ಮಾಡ್ಕೊಡ್ತಿದ್ದೀನಿ. ಇವತ್ತಿಂದ ನಾಳೆಯಿಂದ ವರ್ಕ್ ಸ್ಟಾರ್ಟ್ ಆಗ್ತದೆ. ಇನ್ನು ಸ್ಕೂಲ್ ಬಿಲ್ಡಿಂಗ್ ಒಂದು ವ್ಯವಸ್ಥೆ ಆಗಿದೆ ಅಂತ ಹೇಳಿದ್ದಾರೆ, ಅದಕ್ಕೊಂದು 5 ಲಕ್ಷ ಅಮೌಂಟನ್ನ ಅದು ವ್ಯವಸ್ಥೆ ಮಾಡಲಿಕ್ಕೆ ಹಾಕ್ಕೊಡ್ತೀನಿ. ಸಾಧ್ಯವಾದಷ್ಟು ಎಲ್ಲೆಲ್ಲಿ ಏನಾಗುತ್ತೋ ಕಾರ್ಯಕ್ರಮಗಳನ್ನು ನಾನು ಮಾಡ್ಕೊಂಡು ಹೋಗ್ತಿದ್ದೀನಿ. ಇವತ್ತು ಬಂಡಾರಹಳ್ಳಿ, ಕೆಂಚನಹಳ್ಳಿ, ನಮ್ಮ ಕಾಮನೂರು ಸುಮಾರು ಒಂದು 1-1.5 ಕೋಟಿಯಷ್ಟು ಅಮೌಂಟ್ನ ಬಿಡುಗಡೆ ಮಾಡಿ ಈಗಾಗಲೇ ಕಾಂಟ್ರಾಕ್ಟ್ರಿಗೆ ಸೇರಿದೆ. ನಾಳಿಂದ ವರ್ಕ್ ಸ್ಟಾರ್ಟ್ ಆಗ್ತದೆ. ಅದಾದಮೇಲೆ ನಮ್ಮ ಮಾರನಹಳ್ಳಿ, ಅಂಬ್ಲಿಕಲ್ಲು ಅಂಡು ಇವತ್ತು ನಮ್ಮ ಸಿದ್ನಹಳ್ಳಿ ಇವತ್ತು ಲೈಟ್ ಉದ್ಘಾಟನೆ ಇದೆ. ಇವತ್ತು 6 ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದಾದಮೇಲೆ ನಾಳೆ ಕಾರ್ಯಕ್ರಮಗಳಿದ್ದಾವೆ. ನಾಳಿದ್ದು ಒಂದು 6 ಗೋಕುಂಟೆ ರಸ್ತೆ ಒಂದು ಪೂಜೆ ಇದೆ. ಅದರಿಂದ ಎಷ್ಟಾಗುತ್ತೋ ಅಷ್ಟು ಕಾರ್ಯಕ್ರಮನ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಅದರಿಂದ ಎಲ್ಲ ನನ್ನ ಉತ್ನೂರು ಪಂಚಾಯತ್ ಎಲ್ಲ ಗ್ರಾಮಸ್ಥರಿಗೆ ಹೇಳ್ತಕ್ಕಂಥದ್ದು, ಪ್ರತಿ ಹಳ್ಳಿಗೂ ಏನಾಗುತ್ತೋ ಆ ಸೌಕರ್ಯ ಮಾಡಿಕೊಡ್ಲಿಕ್ಕೆ ನಾನು ಸದಾ ಸಿದ್ಧವಾಗಿದ್ದೀನಿ. ಇನ್ನು 2 ವರ್ಷದಲ್ಲಿ ಉಳಿದ 2 ವರ್ಷದಲ್ಲಿ ಅಭಿವೃದ್ಧಿ ಪಥನ ನಮ್ಮ ಧ್ಯೇಯ ಹೋಗೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದ ತಮ್ಮೆಲ್ಲರಿಗೂ ಒಂದ್ಸಿ